ಹಲೋ ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಟು ಮೈ ಚಾನಲ್. ತುಂಬ ದಿನ ಆಯಿತು ನಾನು ವಿಡಿಯೋ ಅಪ್ಲೋಡ್ ಮಾಡಿ. ಸ್ವಲ್ಪ ಬ್ಯುಸಿ ಇದ್ದೆ ವರ್ಕಲ್ಲಿ, ಸೊ ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ಕ್ರಿಯೇಟಿವ್ ಕ್ರೇಯಾನ್ಸಲ್ಲಿ ಕುಕ್ಕಿಂಗ್ ವಿತೌಟ್ ಫೈರ್ ಕಾಂಪಿಟೇಷನ್ ಇತ್ತು. ಅಂದರೆ ನಾವು ಸ್ಟವ್ ಯೂಸ್ ಮಾಡದೆ, ಯಾವುದೇ ಥರ ಬೆಂಕಿ ಯೂಸ್ ಮಾಡದೆ ಅಡುಗೆ ಮಾಡುವಂಥ ಕಾಂಪಿಟೇಷನ್. ಜೊತೆಗೆ ಕ್ಲೇ ಮಾಡಲಿಂಗ್ ಕಾಂಪಿಟೇಷನ್ ಸಹ ಇತ್ತು. ಈ ಕಾಂಪಿಟೇಷನ್ ಇದ್ದಿದ್ದು ಪೇರೆಂಟ್ಸು ಮಕ್ಕಳ ಜೊತೆ ಸೇರಿಕೊಂಡು ಅಡುಗೆ ಮಾಡಬೇಕು ಅಂತ ಇದ್ದಿದ್ದು. ನಾರ್ಮಲ್ ಕುಕ್ಕಿಂಗು ಈಸಿ ಅನ್ನಿಸ್ಬಿಡುತ್ತೆ, ಯಾಕಂದರೆ ನಾವು ರೆಗ್ಯುಲರ್ ಆಗಿ ಮಾಡ್ತಾ ಇರ್ತೀವಿ, ಎಲ್ಲನೂ ನಾವು ಬೇಯಿಸಿ ಮಾಡ್ತೀವಿ. ಅದು ರೆಗ್ಯುಲರ್ ಆಗಿ ಮಾಡೋದ್ರಿಂದ ನಮಗೆ ಯಾವುದೇ ರೀತಿಯ ಚಾಲೆಂಜಸ್ ಇರಲ್ಲ, ಯಾಕಂದರೆ ನಾವು ಅದು ರೊಟೀನಾಗಿ ಮಾಡ್ಕೊಂಡು ಬಂದಿರ್ತೀವಿ. ಬಟ್ ಇದು ಒಂಥರ ಯೂನಿಕ್ ಆಗಿರುತ್ತೆ, ಡಿಫ್ರೆಂಟಾಗಿ ಏನಾದರೂ ಟ್ರೈ ಮಾಡಬೇಕು, ತುಂಬ ಯೋಚನೆ ಮಾಡಿ ಏನು ಮಾಡಬೇಕು ಅಂತ ಡಿಸೈಡ್ ಮಾಡಿ ಮಾಡಬೇಕು. ಈ ಕಾಂಪಿಟೇಷನ್ನಲ್ಲಿ ಕೆಲವೊಂದು ಜಡ್ಜ್ಮೆಂಟ್ ಕ್ರೈಟೀರಿಯಾಸ್ ಇತ್ತು. ಸೊ ಬೇಸ್ಡ್ ಆನ್ ಜಡ್ಜ್ಮೆಂಟ್ ಕ್ರೈಟೀರಿಯಾ ವಿನ್ನರ್ಸ್ನ ಚೂಸ್ ಮಾಡ್ತಾರೆ. ಏನೆಲ್ಲ ಜಡ್ಜ್ಮೆಂಟ್ ಕ್ರೈಟೀರಿಯಾಸ್ ಇತ್ತು ಅಂದರೆ, ಫಸ್ಟು ಟೇಸ್ಟ್ ಈಸ್ ಇಂಪಾರ್ಟೆಂಟ್ ಅಲ್ವಾ. ಹಾಗೆ ಪ್ರೆಸೆಂಟೇಷನ್ನು, ನಾವು ಯಾವ ರೀತಿ ಪ್ರೆಸೆಂಟ್ ಮಾಡ್ತೀವಿ, ಯಾವ ರೀತಿ ನಾವು ಡೆಕೋರೇಷನ್ ಮಾಡಿ ಪ್ರೆಸೆಂಟ್ ಮಾಡ್ತೀವಿ ಅನ್ನೋದು ಇನ್ನೊಂದು ಜಡ್ಜ್ಮೆಂಟ್ ಕ್ರೈಟೀರಿಯಾ. ಹಾಗೆ ನಾವು ಏನೇನು ಐಟಮ್ಸ್ ಯೂಸ್ ಮಾಡ್ತೀವಿ ಅನ್ನೋದನ್ನು ಸಹ ಇಲ್ಲಿ ಚೆಕ್ ಮಾಡ್ತಾರೆ. ಆ್ಯಂಡ್ ಆಲ್ಸೋ ನಾವು ಹೇಗೆ ಪ್ರೆಸೆಂಟ್ ಆಗಿದ್ದೀವಿ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಇಸ್ ಕ್ಲೆನ್ಲಿನೆಸ್, ಹೈಜಿನಿಕ್ ಆಗಿರಬೇಕು ಫುಡ್ಡು. ಕಾಂಪಿಟೇಷನ್ ಸ್ಟಾರ್ಟ್ ಆಗೋದು 10 ಗಂಟೆಗೆ ಇತ್ತು. ನಾವು 10 ಗಂಟೆ ಅಷ್ಟೊತ್ತಿಗೆ ಸ್ಕೂಲ್ ರೀಚ್ ಆಗಿದ್ವಿ. ಬಟ್ ಎಲ್ಲರೂ ಬಂದು ಕಾಂಪಿಟೇಷನ್ ಸ್ಟಾರ್ಟ್ ಆಗೋದು 10:30 ಆಯಿತು. ಸೊ 10:30ಇಂದ 11:30ವರೆಗೂ ಕಾಂಪಿಟೇಷನ್ ನಡೀತು. ಅಂದರೆ 1 ಅವರ್ ಕಾಂಪಿಟೇಷನ್ ಇತ್ತು. ಎಲ್ಲರೂ ಡಿಫ್ರೆಂಟ್ ಆಗಿರೋ ಡಿಶಸ್ ಟ್ರೈ ಮಾಡಿದರು. ಹಾಗೆ ಪ್ರೆಸೆಂಟೇಷನ್ ಕೂಡ ತುಂಬಾ ಚೆನ್ನಾಗಿ ಮಾಡಿದರು. ಕೆಲವೊಬ್ಬರು ವೆಜಿಟೇಬಲ್ ಕಾರ್ವಿಂಗ್ ಮಾಡಿದರು, ಟೊಮ್ಯಾಟೋನ ಕಾರ್ವಿಂಗ್ ಮಾಡಿದರು. ಹಾಗೆ ಟೊಮ್ಯಾಟೊ ಒಳಗೆ ಕ್ಯಾಂಡಲ್ ಲೈಟು ಚೆನ್ನಾಗಿ ಪ್ರೆಸೆಂಟೇಷನ್ ಮಾಡಿದರು. ನೋಡೋದಕ್ಕೆ ತುಂಬಾ ಚೆನ್ನಾಗಿತ್ತು. ಸ್ಟವ್ ಇಲ್ಲದೆ, ಬೆಂಕಿ ಇಲ್ಲದೆ ಇದೆಷ್ಟೊಂದು ಅಡುಗೆ ಮಾಡ್ಬೋದು ಅಂತ ನಿಮಗೆ ಆಶ್ಚರ್ಯ ಆಗ್ಬೋದು ಅಲ್ವಾ. ಇಲ್ಲೊಬ್ಬರು ಮಕ್ಕಳ ಜೊತೆ ಮ್ಯಾಚಿಂಗ್ ಡ್ರೆಸ್ ಹಾಕ್ಕೊಂಡು ಬಂದಿದ್ರು. ತುಂಬಾ ಚೆನ್ನಾಗಿತ್ತು, ಕ್ಯೂಟಾಗಿತ್ತು. 3 ಜನನೂ ಸೇಮ್ ಕಲರಲ್ಲಿ ಡ್ರೆಸ್ ಆಗಿದ್ರು, ಚೆನ್ನಾಗಿ ಕಾಣಿಸ್ತಾ ಇದ್ರು. ಫುಡ್ಡೆಲ್ಲ ಪ್ರಿಪೇರ್ ಮಾಡಾದಮೇಲೆ ಟೀಚರ್ಸ್ಗೆ ನಾವು ಟೇಸ್ಟ್ಗೆ ಕೊಡಬೇಕಾಗಿತ್ತು. ಮುಂಚೆನೇ ಹೇಳಿದ ಥರ ಟೇಸ್ಟ್ ಒಂದೇ ಕ್ರೈಟೀರಿಯಾ ಅಲ್ಲ, ಅದಕ್ಕೆ ಮುಂಚೆ ಕ್ಲೆನ್ಲಿನೆಸ್ಸು ಹಾಗೆ ಪ್ರೆಸೆಂಟೇಷನ್ನು ಸಹ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದನ್ನೂ ಸಹ ಟೇಸ್ಟಿಗೆ ಕೊಡೋದಕ್ಕೆ ಮುಂಚೆನೂ ಟೀಚರ್ಸು ಆಗಾಗ ಬಂದು ಅಬ್ಸರ್ವ್ ಮಾಡ್ತಾಯಿದ್ರು. ನಾವು ಹೇಗೆ ಮಾಡ್ತೀವಿ, ಹೇಗೆ ಪ್ರಿಪರೇಷನ್ ಮಾಡ್ತೀವಿ, ಹೇಗೆ ನೀಟಾಗಿ ಮಾಡ್ತೀವಿ, ಕ್ಲೀನ್ಲಿನೆಸ್ ಹೇಗಿದೆ ಅಂತ ಎಲ್ಲ ಟೀಚರ್ಸ್ ಬಂದು ಅಬ್ಸರ್ವ್ ಮಾಡ್ತಾಯಿದ್ರು. ಸೊ ಬೇಸ್ಡ್ ಆನ್ ದಟ್ ಪಾಯಿಂಟ್ಸ್ನ ಅಲೋಕೇಟ್ ಮಾಡಿ ವಿನ್ನರ್ಸ್ನ ಡಿಸೈಡ್ ಮಾಡ್ತಾರೆ. ಮಕ್ಕಳನ್ನ ಪಕ್ಕದಲ್ಲಿ ಕೂರಿಸ್ಕೊಂಡು ಅಡುಗೆ ಮಾಡೋದು ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಇಲ್ಲಿ ನಾವು ಯಾವುದೇ ರೀತಿಯ ಫೈರ್ ಯೂಸ್ ಮಾಡದೇ ಇರೋದ್ರಿಂದ ಮಕ್ಕಳು ಸೇಫಾಗಿ ನಮ್ಮ ಜೊತೆ ಕೂತು ಅಡುಗೆ ಮಾಡ್ಬೋದಾಗಿತ್ತು. ಹಾಗೆ ಮಕ್ಕಳಿಗೂ ಒಂಥರ ಇದು ಯೂನಿಕ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ಅವರು ಸಹ ನಮಗೆ ಮಿಕ್ಸ್ ಮಾಡೋದ್ರಲ್ಲಿ ಹೆಲ್ಪ್ ಮಾಡ್ತಾರೆ, ಹಾಗೆ ಪ್ರಿಪರೇಷನಲ್ಲೂ ಸಹ ಹೆಲ್ಪ್ ಮಾಡ್ತಾಯಿದ್ರು. ನಾನು ಯಾವ ಡಿಶ್ ಮಾಡಿದೆ ಅಂತ ಯಾರಿಗಾದ್ರೂ ಕ್ಯೂರಿಯಾಸಿಟಿ ಇದ್ದರೆ ಇಲ್ಲಿ ನೋಡಿ ಹೇಳ್ತೀನಿ. ನಾನು ಮಾಡಿದ್ದು ಒಂದು ಸ್ವೀಟು, ಒಂದು ಖಾರ ಅಂತ ಡಿಸೈಡ್ ಮಾಡಿದ್ದೆ. ಸೊ ಅದಕ್ಕೆ ಸ್ವೀಟ್ಗೆ ನಾನು ಡೇಟ್ಸ್ ಡಿಲೈಟ್ ಅಂತ ಮಾಡಿದ್ದೆ. ಖರ್ಜೂರನ ಯೂಸ್ ಮಾಡಿ ಅದರ ಜೊತೆಗೆ ಗೋಡಂಬಿ, ಬಾದಾಮಿ, ವಾಲ್ನಟ್, ಹಾಗೆ ಏಲಕ್ಕಿ ಪುಡಿ, ಕೊಬ್ಬರಿ ಪುಡಿ, ಹಾಗೆ ಜೇನುತುಪ್ಪನೂ ಸೇರಿಸಿ ಡ್ರೈ ಫ್ರೂಟ್ಸ್ ಡಿಲೈಟ್ ಅಂತ ಲಾಡು ಥರ ಉಂಡೆ ಮಾಡಿ, ಆ ಉಂಡೆನ ಮತ್ತೆ ಕೊಬ್ಬರಿ ಪುಡಿನಲ್ಲಿ ಉರುಳಿಸಿ ಪ್ರೆಸೆಂಟೇಷನ್ ಮಾಡಿದ್ದೆ. ಅದರ ಜೊತೆಗೆ ನಾನು ಪೇಪರ್ ಅವಲಕ್ಕಿನಲ್ಲಿ ಒಂದು ಡಿಶ್ ಮಾಡಿದ್ದೆ. ಮನೆಯಿಂದನೇ ಗ್ರೈಂಡಿಂಗ್ ಮಾಡ್ಕೋಬೋದಿತ್ತು ಅಂತ ಹೇಳಿದರು. ಅದಕ್ಕೋಸ್ಕರ ನಾನು ತೆಂಗಿನ ತುರಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ, ಕರಿಬೇವು, ಉಪ್ಪು, ನಿಂಬೆಹಣ್ಣು ಇದೆಲ್ಲನೂ ಹಾಕಿ ಗ್ರೈಂಡ್ ಮಾಡಿಟ್ಕೊಂಡಿದ್ದೆ. ನೀರು ಹಾಕದೆ ಗ್ರೈಂಡ್ ಮಾಡಿಟ್ಕೋಬೇಕು. ಆ ಮಿಕ್ಸ್ಚರ್ನ ಇಲ್ಲಿ ಒಂದು ಬಾಕ್ಸಲ್ಲಿ ತೊಗೊಂಡು ಬಂದಿದ್ದೆ. ಸೊ ಪೇಪರ್ ಅವಲಕ್ಕಿ ಆಗಿದ್ದರಿಂದ ನೆನೆಸೋ ಅವಶ್ಯಕತೆ ಇರಲಿಲ್ಲ. ಪೇಪರ್ ಅವಲಕ್ಕಿನ ಈ ಮಿಕ್ಸ್ಚರಲ್ಲಿ ಮಿಕ್ಸ್ ಮಾಡಿ ಡಿಶ್ನ ಪ್ರಿಪೇರ್ ಮಾಡಿದ್ದೆ. ಸೊ ಇದಕ್ಕೆ ನಾನು ಮಸಾಲ ಪೋಹ ಅಂತ ಹೆಸರು ಕೊಟ್ಟಿದ್ದೀನಿ. ಇದಕ್ಕೆ ನಾನು ಪ್ರೆಸೆಂಟೇಷನ್ಗೆ ಕರಿಬೇವನ್ನ ಯೂಸ್ ಮಾಡಿದೆ. ಕರಿಬೇವು ಹಾಗೆ ಕರಿಬೇವಿನ ಜೊತೆ ಕ್ಯಾರೆಟ್ನ ಕಾರ್ವಿಂಗ್ ಮಾಡಿದ್ದೆ. ಕ್ಯಾರೆಟ್ ಪೀಸಸ್ಸು ಹಾಗೆ ಕರಿಬೇವಿನ ಸೊಪ್ಪು ಇಟ್ಟು ಇದನ್ನು ನಾನು ಡೆಕೋರೇಟ್ ಮಾಡಿದ್ದೆ.
ಹಾಗೆ ಡ್ರೈ ಫ್ರೂಟ್ಸ್ ಡಿಲೈಟ್ಗೆ ಬಾದಾಮಿನ ಮಧ್ಯಕ್ಕೆ ಪೀಸಸ್ ಮಾಡಿಬಿಟ್ಟು ಅದನ್ನು ಫ್ಲವರ್ ಥರ ಇಟ್ಟು ಏಲಕ್ಕಿ ಸಿಪ್ಪೆನೂ ಸಹ ಡೆಕೋರೇಷನ್ಗೆ ಯೂಸ್ ಮಾಡಿದ್ದೆ. ಯಾವುದೇ ಐಟಮ್ನೂ ಸಹ ಹುರ್ಕೊಂಡಿಲ್ಲ, ಜಸ್ಟ್ ಹಸಿದಾಗಿಯೇ ಯೂಸ್ ಮಾಡಿರೋದು. ಈವನ್ ಸ್ವೀಟ್ಗೂ ಸಹ ಖಾರಕ್ಕೂ ಸಹ ಯಾವುದೇ ಐಟಮು ಫೈರಲ್ಲಿ ಯೂಸ್ ಮಾಡಿಲ್ಲ. ದಟ್ ಈಸ್ ದ ಸ್ಪೆಷಾಲಿಟಿ ಅಲ್ವಾ. ಸೊ ನಾವು ಸ್ಟವ್ನಲ್ಲಿ ಏನೇ ಯೂಸ್ ಮಾಡಿದೆ ಹಸಿದಾಗೆ ಫ್ರೆಶ್ ಆಗೇ ಎಲ್ಲನೂ ಸಹ ಮಾಡಿರೋದು. ಫುಡ್ಡೆಲ್ಲ ಪ್ರಿಪೇರ್ ಮಾಡಿದಾದಮೇಲೆ ಟೀಚರ್ಸ್ಗೆಲ್ಲ ಟೇಸ್ಟ್ ಕೊಟ್ಟು ಸೊ ಅವರು ಮಾರ್ಕ್ಸ್ನ ನೋಟ್ ಮಾಡ್ಕೊತಾ ಇದ್ರು. ಹಾಗೆ ಎಲ್ಲರದು ಫೋಟೋಸ್ ತಗೊತಾ ಇದ್ರು. ಸ್ಟೇಜ್ ಡೆಕೋರೇಷನ್ ಮಾಡಿದರು. ಸ್ಟೇಜ್ ಡೆಕೋರೇಷನ್ನು ಸಹ ತುಂಬ ಚೆನ್ನಾಗಿತ್ತು. ಅದೇ ಸ್ಟೇಜ್ ಮೇಲೆ ಹೋಗಿ ಎಲ್ಲರೂ ಫೋಟೋಸ್ನ ತಗೊಂಡ್ವಿ. ಕುಕಿಂಗ್ ಕಾಂಪಿಟೇಷನ್ ಆದಮೇಲೆ ಪೇರೆಂಟ್ಸ್ಗೆ ಮಕ್ಕಳ ಜೊತೆ ಕ್ಲೇ ಮಾಡಲಿಂಗ್ ಕಾಂಪಿಟೇಷನ್ನು ಸಹ ಇತ್ತು. ಮಕ್ಕಳನ್ನೂ ಸಹ ಇನ್ವಾಲ್ವ್ ಮಾಡಿಕೊಂಡು ಇದರಲ್ಲಿ ಕಾಂಪಿಟೇಷನ್ ಪಾರ್ಟಿಸಿಪೇಟ್ ಮಾಡಬೇಕಾಗಿತ್ತು. ಸೊ ಮಕ್ಕಳು ಅವ್ರವ್ರದೇ ಲೋಕದಲ್ಲಿರ್ತಾರೆ. ಅವರು ಕ್ಲೇ ಸಿಕ್ಕಿದ್ರೆ ಸಾಕು ಆಟ ಆಡೋದಕ್ಕೆ ರೆಡಿಯಾಗಿರ್ತಾರೆ. ಕ್ಲೇ ಮಾಡಲಿಂಗಲ್ಲೂ ಸಹ ಎಲ್ಲರೂ ಚೆನ್ನಾಗಿ ಮಾಡಿದರು. ತುಂಬಾ ಚೆನ್ನಾಗಿತ್ತು. ಕೆಲವೊಬ್ಬರಂತೂ ಪರ್ಫೆಕ್ಟಾಗಿ ನೀಟಾಗಿ ಕಾಣಿಸ್ತಾ ಇತ್ತು. ಅವರೆಲ್ಲ ಪ್ರೊಫೆಷ್ನಲ್ ಥರನೇ ಮಾಡಿದರು. ಪೀಕಾಕ್ ಮಾಡಿದರು, ಮಂಕಿ ಮಾಡಿದರು, ಬೇರೆ ಆ್ಯನಿಮಲ್ಸ್ ಮಾಡಿದರು, ರೈನ್ಬೋ ಮಾಡಿದರು, ಗಣೇಶ ಮಾಡಿದರು. ಎಲ್ಲನೂ ಸಹ ಚೆನ್ನಾಗಿತ್ತು. ನಾನು ಅಂಡರ್ ವಾಟರ್ ಥೀಮ್ ಅಂತ ಮಾಡಿದ್ದೆ. ಅಂಡರ್ ವಾಟರಲ್ಲಿ ಏನೇನಿರುತ್ತೆ ಅಂತ, ಲೈಕ್ ಫಿಶ್, ಸ್ಟಾರ್ ಫಿಶ್, ಆಕ್ಟೋಪಸ್, ಹಾಗೆ ಗಿಡಗಳು. ಇದನ್ನು ಒಂದು ಬ್ಲೂ ಕಲರ್ ಕಾರ್ಡ್ಬೋರ್ಡ್ ಶೀಟ್ ಮೇಲೆ ಇಟ್ಟು ಕ್ಲೇ ಮೋಲ್ಡಿಂಗ್ ಮಾಡಿರೋದನ್ನ ಇಟ್ಟು ಪ್ರೆಸೆಂಟ್ ಮಾಡಿದ್ದೆ.
ಹೇಗಿತ್ತು ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ವೀಡಿಯೋಸ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ವಾಚ್ ಮಾಡಿ. ಸ್ಟೇ ಟ್ಯೂನ್ ಫಾರ್ ಮೋರ್ ವೀಡಿಯೋಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಜೈ ಶ್ರೀರಾಮ, ಜೈ ಆಂಜನೇಯ.